ನೋಡಿ, ಇಡಿ ಅವರು ಒಂದು ಕೆಲಸ ಮಾಡಿಬಿಡ್ಲಿ, ಎಲ್ಲ 135 ಶಾಸಕರ ಮೇಲೆ ಎಲ್ಲರ ಮನೆ ರೇಡ್ ಮಾಡಲಿ, ಎಲ್ಲರ ಮೇಲೆ ನೋಟಿಸ್ ಕೊಡಿ. ಸುಮ್ಮನೆ ಇವೆಲ್ಲ ಇದೆಲ್ಲ ಬಿಟ್ಬಿಟ್ರೆ ಒಳ್ಳೇದು. ಯಾಕಂದರೆ ಇದು ಈಗ ಎಲ್ಲದಕ್ಕೂ ಕೂಡ ಇಡಿ ಅವರು ಶಿವಕುಮಾರ್ ಅವ್ರ ಹಿಂದೆ, ಶಿವರೇಶ್ ಅವ್ರ ಹಿಂದೆ ಭಾಳ ಹಿಂದೆನೂ ಹೋಗಾಯಿತು. ಸೊ ಇದು ನನಗೆ ಗೊತ್ತಿಲ್ಲ, ನೀವು ಹೇಳ್ತಾ ಇರೋದು ಕೊಟ್ಟಿದ್ದಾರೋ ನನಗೆ ಗೊತ್ತಿಲ್ಲ, ಕೊಟ್ಟಿದ್ದಾರ. ಸೊ ಅವರು ಈಗ ಕಾಂಗ್ರೆಸ್ ಅವ್ರ ಮನೆಗೆ ಎಲ್ಲರೂ ನಾವೆಲ್ಲ ತಯಾರಾಗಿಬಿಡ್ಬೇಕಿನ್ನು. ಇಡಿ ಯಾವಾಗ ಬರ್ತದೋ, CBI ಯಾವಾಗ ಬರ್ತದೋ, IT ಯಾವಾಗ ಬರ್ತದೋ, ನಾವೆಲ್ಲ ತಯಾರಿಕೆಯಲ್ಲಿ ಇರಬೇಕಾಗ್ತದೆ. ಮತ್ತು ಇದು ಅವರ ಒಂದು ಏನು ದ್ವೇಷದ ರಾಜಕಾರಣ ಇದು ನಿಲ್ಲೋದಿಲ್ಲ ಅಷ್ಟೇ. ಇನ್ನೇನು ಅದಕ್ಕೆಲ್ಲ ನಾವು ಎಲ್ಲದಕ್ಕೂ ಕೂಡ ರೆಡಿ ಇರಬೇಕಷ್ಟೇ. ಕಾಂಗ್ರೆಸ್ನವರು ಎಲ್ಲದಕ್ಕೂ ಕೂಡ ನಾವು ಎದುರಿಸೋದಕ್ಕೆ ತಯಾರಾಗಿರಬೇಕು. ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಶೋಕ್ ಅವರು ಅಕ್ಟೋಬರ್ನಲ್ಲಿ ಸರ್ಕಾರ ಹೋಗುತ್ತೆ, ಈ ಸರ್ಕಾರ ಸೂರ್ಯಚಂದ್ರ ಇರೋ ಅಷ್ಟೇ ಬಿಜೆಪಿ ಬಂದೇ ಬರುತ್ತೆ ಅಂತ ಹೇಳಿದ್ದಾರೆ. ಆಯ್ತು, ಅಕ್ಟೋಬರಲ್ಲಿ ಹೋಗದೆ ಹೋದ್ರೆ ಅಶೋಕ್ ಅವರು ರಾಜೀನಾಮೆ ಕೊಟ್ಟು ರಾಜಕೀಯ ತ್ಯಾಗ ಮಾಡಲಿ, ಸಾಕು. ಸೂರ್ಯಚಂದ್ರ ಅಂತೆಲ್ಲ ಹೇಳಿದಾರಲ್ಲ, ಸೊ ಸೂರ್ಯಚಂದ್ರ ಅಕ್ಟೋಬರ್ ಹೇಳಿರೋದು ಅವರು. ಅಕ್ಟೋಬರಲ್ಲಿ ಸೂರ್ಯಚಂದ್ರ ಪರಿಸ್ಥಿತಿ ಏನಾಗುತ್ತೆ ನೋಡೋಣ ಅಷ್ಟೇ. ಈಗ ಯೋಗನ ಎಲ್ಲಾ ಕಡೆನೂ ಕೂಡ ಇಂಟ್ರೊಡ್ಯೂಸ್ ಮಾಡ್ತಾರೆ. ಶಾಲೆಗಳಲ್ಲಿ ಅದನ್ನ ಕ್ಲಾಸ್ ತರ ಮಾಡಬೇಕು. ಇದೆ, ಸುಮಾರು ಶಾಲೆಗಳಲ್ಲೆಲ್ಲ ಅದು ಯೋಗ, ಅದು ಶಿಕ್ಷಣ ಇಲಾಖೆಯನ್ನು ಕೂಡ ಅವರು ಅದನ್ನ ಕೆಲವು ಕಡೆ ತಗೊಂಡಿದ್ದಾರೆ ಮಾಡಬೇಕು ಅಂತ. ಆದರೆ ಅವ್ರಿಗೆ ಕೂಡ ಶಿಕ್ಷಕರು ಫಸ್ಟ್ ಅವ್ರದ್ದು ಶಿಕ್ಷಕರು ಬೇಕು, ಆಮೇಲೆ ಇದು ಏನೋ PT ಇದು ಫಿಸಿಕಲ್ ಟ್ರೈನಿಂಗು ಅದೆಲ್ಲ ಕೊಡಬೇಕಾಗ್ತದೆ. ಆದರೆ ಯೋಗ ಖಂಡಿತವಾಗಿಯೂ ಅನುಕೂಲ ಅಂತೂ ಇದೆ. ಸರ್, ಹಿಂದಿನ ಸರ್ಕಾರದಲ್ಲಿ ಬಿಜೆಪಿ ಅವರು ಇದೇನೇ ಪ್ಲಾನ್ ಮಾಡಿದ್ರು ಶಾಲೆಗಳಲ್ಲಿ ಯೋಗ ತರೋದಕ್ಕೆ. ಬಟ್ ಆ ಟೈಮಲ್ಲಿ ಕೆಲವೊಂದಿಷ್ಟು ವಿರೋಧ ಕೂಡ ಬಂದಿತ್ತು, ಯೋಗವನ್ನು ನಾವು ಇಂಟ್ರೊಡ್ಯೂಸ್ ಮಾಡಬೇಕಾ ಕ್ಲಾಸಲ್ಲಿ ಅಂತ. ನೋಡಿ, ಯೋಗ ಅಂತ ಹೇಳಿದ್ರೆ ಅದು ಮಕ್ಕಳಿಗೆ ಆಟ ಆಡುವಂಥದ್ರಲ್ಲಿ ಆಸಕ್ತಿ ಹೆಚ್ಚಿರ್ತದೆ. ಅವರಿಗೆ ಆಟದ ಮೇಲೆ ಆಟ ಆಡೋದಕ್ಕೆ ಹೆಚ್ಚು ಅವಕಾಶ ಮಾಡಿಕೊಡೋದು ಒಳ್ಳೆಯದು. ಯಾಕಂದರೆ ಆ ವಯಸ್ಸಿನಲ್ಲಿ ನಾವು ಈ ಯೋಗ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಬೇರೆ ಬೇರೆ ಕ್ರೀಡೆಗಳಿಗೆ ಅವ್ರಿಗೆ ಅವಕಾಶ ಮಾಡಿಕೊಡೋದು ಒಳ್ಳೆಯದು. ಯಾವಾಗ ಇನ್ನೂ ಸ್ವಲ್ಪ ಏನೋ ಅವ್ರ ವಯಸ್ಸಿಗೆ ಬಂದ ನಂತರ ಆವಾಗ ಯೋಗ ಹೇಳ್ಕೊಟ್ರೆ ಅವಾಗ ಸ್ವಲ್ಪ ಪರಿಣಾಮ. ನನಗನ್ಸಿದ್ದು ಯೋಗ ಯಾವಾಗ ಹೆಚ್ಚು ಅದರ ಪ್ರಯೋಜನ ಆಗುತ್ತೆ ಅಂತ ಹೇಳಿದ್ರೆ ಸ್ವಲ್ಪ ವಯಸ್ಸಿಗೆ ಬಂದ ಮೇಲೆ. ಆವಾಗ ಅದು ಅದರ ನಮಗೆ, ಯಾಕಂದರೆ ನಮ್ಮ ಸರ್ಕಾರದ ಸಂಪನ್ಮೂಲ ಅದಕ್ಕೆ ಒಂದು ಮಿತಿ ಇರ್ತದೆ. ಸೊ ಯಾವುದು ಮಾಡಿದ್ರೆ ಹೆಚ್ಚು ಅದರಿಂದ ಪ್ರಯೋಜನ ಆಗುತ್ತೆ ನೋಡ್ಬೇಕು ನಾವು. ಈಗ ಅಲ್ಲಿ ನಾವು ಸ್ಪೋರ್ಟ್ಸ್ ಟೀಚರ್ ಕೊಟ್ಟರೆ ಒಳ್ಳೆಯದು ಶಾಲೆಗಳಲ್ಲಿ. ಯಾಕಂತ ಹೇಳಿದ್ರೆ ಅವ್ರಿಗೆ ಕ್ರೀಡೆ ಮೇಲೆ ಮಕ್ಕಳಿಗೆ ಆಸಕ್ತಿ ಇರ್ತದೆ. ಯೋಗ ಅದು ಅವಕಾಶ ಇದ್ದರೆ ಕೊಡಿ, ಆದರೆ ಪ್ರಥಮ ಆದ್ಯತೆ ಕ್ರೀಡೆಗಿರಬೇಕು ನನ್ನ ಪ್ರಕಾರ. ಈಗ ಬಾಣಂತಿಯರ ಬಗ್ಗೆ ಕಡಿಮೆ ಆಗ್ಲಿಕ್ಕೆ ಯಾವ ರೀತಿ ಕ್ರಮಗಳನ್ನ? ಈಗ ನಾನು ಈಗಾಗಲೇ ಹೇಳಿದ್ದೀನಿ, ನಾವು ನಮ್ಮ ಎಲ್ಲ ಆಸ್ಪತ್ರೆಗಳಲ್ಲಿ ಎಲ್ಲೆಲ್ಲಿ ಈ ಥರ ಹೆರಿಗೆಗಳಾಗುವಂಥ ಆಸ್ಪತ್ರೆಗಳಲ್ಲಿ ಅಲ್ಲಿ ಸೌಲಭ್ಯಗಳನ್ನು ಹೆಚ್ಚು ಮಾಡ್ತಾ ಇದ್ದೀವಿ. ಅಲ್ಲಿರುವಂಥ ಡಾಕ್ಟರ್ಸ್ಗೆ ನಾವು ಮತ್ತು ನರ್ಸ್ಗಳಿಗೆ ಅವ್ರಿಗೆ ವಿಶೇಷವಾದಂಥ ಕೆಲವು ತರಬೇತಿಗಳನ್ನು ಮತ್ತು ಅವ್ರಿಗೆ ಬೇರೆ ಬೇರೆ ಅಗತ್ಯ ಇರುವಂಥ ಎಮರ್ಜೆನ್ಸಿಗೆ ಈಗ ಪ್ಲಾಸ್ಮಾ ಇರ್ತಾರಲ್ಲ, ಈಗ ಎಲ್ಲ ತಾಲೂಕು ಆಸ್ಪತ್ರೆಯಲ್ಲಿ ಪ್ಲಾಸ್ಮಾ ಸ್ಟೋರೇಜ್ ಫೆಸಿಲಿಟಿ ಮಾಡಿಕೊಡ್ತಾ ಇದ್ದೀವಿ. ಬೇರೆ ಬೇರೆ ಅವರಿಗೆ ಏನು ಅನುಕೂಲ ಆಗುವಂಥದ್ದು ಟೆಕ್ನಿಕಲಿ ಎಲ್ಲ ನೋಡಿದ್ದಾರೆ, ಅದನ್ನು ಕೂಡ ನಾವು ಆ ಗ್ಯಾಪ್ಗಳೆಲ್ಲ ನಾವು ಪೂರೈಸ್ತಾ ಇದ್ದೀವಿ. ಸೊ ಇದೆಲ್ಲ ನಾವು ಈಗಾಗಲೇ ಚಾಲನೆ ಆಗಿದೆ, ಕೆಲವುದರ ಟೆಂಡರ್ ಕರೆದಿದ್ದೀವಿ ಮತ್ತು ಅವರಿಗೆ ನಾವು ಜಾಗೃತಿಯನ್ನು ಮೂಡಿಸ್ತಾ ಇದ್ದೀವಿ. ಮತ್ತು ಎಲ್ಲೇ ಪ್ರಕರಣ ಆದರೆ ಅದನ್ನು ನಾವು ತನಿಖೆ ಮಾಡಿಸ್ತಾ ಇದ್ದೀವಿ. ಯಾಕಾಯಿತು, ಏನಾಯಿತು, ಎಲ್ಲಿ ನಮ್ಮಿಂದ ಏನಾದರೂ ತೊಂದರೆ ಆಯಿತಾ, ಮತ್ತು ಬಾಣಂತಿಯರನ್ನು ಅವರನ್ನು ಮೊದಲೇ ಅವ್ರ ಹೈ ರಿಸ್ಕ್ ಯಾರು ಇರ್ತಾರೆ ಅಂತ ಮೊದಲೇ ತಿಳ್ಕೊಳ್ಬೇಕಾಗ್ತದೆ. ಅವ್ರನ್ನ ತಿಳ್ಕೊಂಡು ಅವ್ರಿಗೆ ಹೆಚ್ಚು ಅಡ್ವೈಸ್ ಮಾಡಬೇಕು. ಪ್ರತಿ ವಾರ ಡಾಕ್ಟರ್ ಅವ್ರ ಹತ್ರ ಮಾತಾಡಬೇಕು ಮತ್ತು ಡೇಟ್ ಯಾವ ಆಸ್ಪತ್ರೆಗೆ ಹೋಗಬೇಕು ಅಂತ ಮೊದಲೇ ಅವರಿಗೆ ನಾವು ತಿಳುವಳಿಕೆ ಹೇಳಬೇಕು. ಸೊ ಈ ಥರ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಸೊ ನಮ್ಮ ಉದ್ದೇಶ ಈ ವರ್ಷ ಅದನ್ನು ನಂಬರ್ ಕಮ್ಮಿ ಆಗಬೇಕು ಅಂತ ನಾವು ಎಲ್ಲ ರೀತಿಯ ಪ್ರಯತ್ನ ಮಾಡ್ತಾ ಇದ್ದೀವಿ. ಕೆಲವೊಂದು ಆಸ್ಪತ್ರೆಗಳಲ್ಲಿ ಈ PG ಸ್ಟೂಡೆಂಟ್ಸ್ಗಳು ಅವ್ರನ್ನೆಲ್ಲ ಕೂಡ ಬಳಕೆ ಮಾಡ್ಕೊಳ್ತಾರೆ. ಸೊ ಎಷ್ಟೊಂದು ಕಡೆಗಳಲ್ಲಿ ಹೇಳೋದು ಅದನ್ನೇ, PG ಸ್ಟೂಡೆಂಟ್ಸ್ಗಳು ಬಂದಿದ್ದು ಅವ್ರಿಗೆ ಗೊತ್ತಾಗ್ಲಿಲ್ಲ ನಾವು ಹೇಳಿದ್ದು ಅಂತ. ಸೊ ಇದನ್ನೇನಾದ್ರೂ ನಿರ್ಬಂಧ ಮಾಡ್ತೀವಿ? ನೋಡಿ, ನಮ್ಮಲ್ಲಿ ಗೈನಕಾಲಜಿಸ್ಟ್ಗಳು ಬೇಕೇ ಬೇಕು. ಒಂದು ಬಾಣಂತಿಯ ವಿಚಾರಕ್ಕೆ ಬಂದಾಗ ಗರ್ಭಿಣಿಯಾಗಿರೋರಿಗೆ ಅವ್ರಿಗೆ ಗೈನಕಾಲಜಿಸ್ಟ್ ಕಂಪಲ್ಸರಿ ನೋಡಬೇಕು. ಮತ್ತು ಅದರಲ್ಲೂ ಕೂಡ ಯಾರು ಈ ರಿಸ್ಕ್ ಇರುವಂಥ ರಿಸ್ಕ್ ಪ್ರೆಗ್ನೆನ್ಸೀಸ್ ಇರ್ತದೆ ಅಂಥವ್ರಿಗೂ ಕೂಡ ಸ್ಪೆಷಲಿಸ್ಟ್ಗಳನ್ನು ಕೂಡ ಸಂಪರ್ಕ ಆಗುವಂಥ ರೀತಿಯಲ್ಲಿ ಮಾಡಿಸುವಂಥ ವ್ಯವಸ್ಥೆ ಮಾಡಿದ್ದೀವಿ. ಸೊ PG ಡಾಕ್ಟರ್ಸಿಂದ ಯಾರು ನಾವು ಅವ್ರ ಮೇಲೆ ನಂಬ್ಕೊಂಡು ಮಾಡೋಕ್ಕೆ ಹೋಗೋದಿಲ್ಲ.